ದರ್ಶನ್ ಸಿನಿಮಾ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾ ರಿಲೀಸ್ ಆದಂತಹ ಬೆನ್ನಲ್ಲೇ ಈಗ ಸುಮಲತಾ ಅಂಬರೀಷ್ ಅವರು ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ನಟ ದರ್ಶನ್ ಅನ್ನು ಟ್ಯಾಗ್ ಮಾಡಿ ಹೇಳಿದ್ದೇನು ಹಾಗಾದರೆ ಸುಮಲತಾ ಈ ಹಿಂದೆ ಚುನಾವಣೆಯಲ್ಲಿ ಇವರಿಗೆ ಸಪೋರ್ಟ್ ಮಾಡಿದ್ರು, ಇವರ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ಅದರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ನಟ ದರ್ಶನ್ ಅವರನ್ನು ಟ್ಯಾಗ್ ಮಾಡಿ ಹೇಳಿದ್ದೇನು ಸುಮಲತಾ ಹಾಗಾದರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಪಾಸಿಟಿವ್ ರಿವ್ಯೂ ಕೇಳಿ ಬಂದಿದೆ ಹೇಳ್ತಾ ಇದ್ದಾರೆ. ಅವರು ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಲಿ ಅಂತ ನಾವು ಕೇಳಿಕೊಳ್ಳುತ್ತೀವಿ ಅಂತ ಅವರೇ ಹೇಳಿದ್ದಾರೆ. ಮೂವಿ ನೋಡಿದ ಜನ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾಗೆ ಇದೀಗ ಸುಮಲತಾ ಕೂಡ ವಿಶ್ ಮಾಡಿದ್ದಾರೆ. ಸುಮಲತಾ ಅಂಬರೀಷ್ ಅವರು ಹೌದು, ಸುಮಲತಾ ದರ್ಶನ್ಗೆ ವಿಶ್ ಮಾಡಿದ್ದಾರೆ, ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಿದ್ದಾರೆ ಡೆವಿಲ್ ತಂಡಕ್ಕೆ ಶುಭ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಮತ್ತು ಅಭಿಮಾನಿಗಳ ಹೃದಯದಲ್ಲಿ ಗರ್ಜಿಸಲಿ. ಡೆವಿಲ್ ಸಿನಿಮಾದ ಪವರ್ ಹೌಸ್ ತಂಡಕ್ಕೆ ಶುಭ ಆಗಲಿ ಹೇಳ್ತಾ ಇರುವಂಥದ್ದು. ಇದು ಬಾಕ್ಸ್ ಆಫೀಸ್ ಸಕ್ಸಸ್ ಅಂತ ಹೇಳಿ ಅವರು ಪೋಸ್ಟ್ ಹಾಕಿದ್ದಾರೆ, ವಿಶ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ರಿಲೀಸ್ ಆದ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಪೋಸ್ಟ್ ದರ್ಶನ್ ಪರವಾಗಿ, ದರ್ಶನ್ ಅಭಿಮಾನಿಗಳಿಗೆ ಖುಷಿ ಕೊಡುವ ರೀತಿಯಲ್ಲಿ ಡೆವಿಲ್ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಹಾರೈಸಿದ್ದಾರೆ ಇವರು. ಯಾಕಂದರೆ ಪೋಸ್ಟ್ ಮೂಲಕ ದರ್ಶನ್ ಸಿನಿಮಾಗೆ ಶುಭ ಆಗಲಿ, ಆ ತಂಡಕ್ಕೆ ಶುಭ ಆಗಲಿ, ಈ ಸಿನಿಮಾ ಸಕ್ಸಸ್ ಆಗಲಿ, 100 ದಿನಗಳು ಪೂರೈಸಲಿ, ಅವರ ಅಭಿಮಾನಿಗಳಿಗೆ ಖುಷಿ ನೀಡಲಿ, ಈ ರೀತಿಯಾಗಿ ದರ್ಶನ್ ಅವರನ್ನೇ ಟ್ಯಾಗ್ ಮಾಡಿ ಸುಮಲತಾ ಅವರು ಪೋಸ್ಟ್ ಮಾಡಿದ್ದಾರೆ. ಯಾಕಂದರೆ ಕೃತಜ್ಞತಾ ಭಾವ ಅವರಲ್ಲಿ ಉಳಿದಿದೆ. ಯಾಕಂದರೆ ಹಿಂದೆ ಇವರು ಎಲೆಕ್ಷನ್ಗೆ ನಿಂತಾಗ ಆ ಸಮಯದಲ್ಲಿ ದರ್ಶನ್ ಕೂಡ ಅವರಿಗೆ ಸಪೋರ್ಟ್ ಮಾಡಿದರು, ದೊಡ್ಡ ಮಟ್ಟದಲ್ಲಿ ಅವರ ಒಂದು ಸಪೋರ್ಟ್ನಿಂದ ಕೂಡ ಗೆದ್ದಿದ್ರು. ಹಾಗಾದ ಬರೀ ಇವರು ಮಾತ್ರ ಅಲ್ಲ, ಯಶ್ ಕೂಡ ಇವರ ಜೊತೆಗಿದ್ದರು. ಹೀಗಾಗಿ ಜೋಡೆತ್ತುಗಳು ಅಂತ ಕರೆಸ್ಕೊಂಡಿದ್ರು ಆ ಸಮಯದಲ್ಲಿ. ಸುಮಲತಾ ಅವರು ಅದನ್ನು ಮರೆತಿಲ್ಲ. ಹೀಗಾಗಿ ಅವರು ಸಂಕಷ್ಟದಲ್ಲಿದ್ದಾರೆ ಅಂತ ಗೊತ್ತು, ಜೈಲಲ್ಲಿದ್ದಾರೆ ಅಂತ ಗೊತ್ತು. ಆದರೂ ಕೂಡ ಅವರ ಸಿನಿಮಾ ರಿಲೀಸ್ ಆಗಿದೆ, ಅವರ ಅಭಿಮಾನಿಗಳು ಕಾಯ್ತಾ ಇದ್ದರು ಅವರ ಒಂದು ಬಾಸನ್ನು ಪರದೆಯ ಮೇಲೆ ನೋಡೋಕೆ, ದೊಡ್ಡ ಸ್ಕ್ರೀನ್ನಲ್ಲಿ ನೋಡೋಕೆ. ಆ ಒಂದು ಕ್ಷಣ, ಆ ಒಂದು ದಿನ ಇವತ್ತು ಬಂದಾಗಿದೆ. ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಸಾಕಷ್ಟು ಅಭಿಮಾನಿಗಳು ನೋಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗುತ್ತೆ, ಇದು ಯಶಸ್ವಿ ಸಿನಿಮಾ ಅಂತ ಹೇಳಿ ರಿವ್ಯೂವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳ ಕೂಗು ಒಂದೇ ಆಗಿದೆ, ಸಿನಿಮಾ ಸಕ್ಸಸ್ ಆಗುತ್ತೆ, 100 ದಿನ ಓಡುತ್ತೆ ಅಂತ. ದರ್ಶನ್ ಜೈಲಲ್ಲಿದ್ದರೂ ಕೂಡ ಅಭಿಮಾನಿಗಳ ಖುಷಿಯನ್ನು ನೋಡಿದರೆ ಖುಷಿಯಾಗಿರ್ತಾರೆ ಅವರು ಕೂಡ. ಎಷ್ಟು ದಿನ ನರಕವನ್ನು ಅನುಭವಿಸ್ತಾ ಇದ್ರು ಜೈಲಲ್ಲಿ, ಕೊನೆಗೂ ಕೂಡ ಅವರ ಅಭಿನಯದ ಸಿನಿಮಾ ರಿಲೀಸ್ ಆಗಿದೆ, ಅವರು ಖುಷಿ ಪಟ್ಟಿದ್ದಾರೆ. ಇದೇ ವಿಚಾರವಾಗಿ ಈಗ ಸುಮಲತಾ ಅಂಬರೀಷ್ ಅವರು ಕೂಡ ಪೋಸ್ಟ್ ಮಾಡಿ ವಿಶ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.